ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸದ್ಯ ಜಾಗತಿಕ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋದೇ ಅಮೆರಿಕಾದ ಸುದ್ದಿಗಳು. ಅಮೆರಿಕಾದ ಚುನಾವಣೆ ಮುಗಿಯುತ್ತಿದ್ದಂತೆ ಮುಂದಿನ ದಿನಗಳಲ್ಲಿ ಆಗಬಹುದಾದ ಬದಲಾವಣೆಗಳ ಕುರಿತಂತೆ ಹೆಚ್ಚಿನ ಸುದ್ದಿ ಆಗುತ್ತಿದೆ. ಚುನಾವಣೆ ಮುಗಿದಿದ್ರೂ ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡುವುದು ಜನವರಿಯಲ್ಲಿ. ಅಲ್ಲಿವರೆಗೆ ಈಗ ಇರುವ ಸರ್ಕಾರವೇ ಅಮೆರಿಕಾದ ಆಡಳಿತವನ್ನ ನೋಡಿಕೊಳ್ಳುತ್ತೆ. ಆದರೆ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡೋದಕ್ಕಿಂತ ಮೊದಲೇ ಕೆಲವೊಂದು ದೊಡ್ಡ ಮಟ್ಟದ ಬದಲಾವಣೆಗಳಿಗೆ ವೇದಿಕೆ ಸಜ್ಜು ಮಾಡ್ತಾ ಇದ್ದಾರೆ. ಏನೆಲ್ಲ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವ ಬಗ್ಗೆ ನಾವು ಸರಣಿಯಾಗಿ ವಿಡಿಯೋಗಳನ್ನ ಮಾಡ್ತಾ ಇದ್ದೇವೆ. ಈ ಬದಲಾವಣೆಗಳಲ್ಲಿ ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ಕಂಡು ಬಂದಿದೆ. ಅದೇನಪ್ಪಾ ಅಂದ್ರೆ, ಭಾರತದ ಹತ್ತಿರದಲ್ಲೇ ಇರುವ ಅಮೆರಿಕಾದ ಮಿಲಿಟರಿ ಬೇಸ್ ವಿಚಾರದಲ್ಲಿ ಟ್ರಂಪ್ ದೊಡ್ಡದೊಂದು ನಿರ್ಧಾರ ತೆಗೆದುಕೊಳ್ಳುವ ಪ್ಲಾನ್ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಭಾರತದ ದಕ್ಷಿಣದಲ್ಲಿ ಡಿಯಾಗೋ ಗಾರ್ಸಿಯಾ ಅನ್ನುವ ದ್ವೀಪವಿದೆ. ಈ ದ್ವೀಪದಲ್ಲಿ ಈಗಾಗಲೇ ಅಮೆರಿಕ ಮಿಲಿಟರಿ ಬೇಸ್ ಇದೆ. ಅಲ್ಲಿ ಕೇವಲ ಆರ್ಮಿ ಮಾತ್ರವಲ್ಲ, ಅಮೆರಿಕಾದ ನೇವಿ ಹಾಗೂ ವಾಯುಪಡೆ ಕೂಡ ನಿಯೋಜನೆಗೊಂಡಿದೆ. ಒಂದು ದೇಶ ತನ್ನ ದೇಶವನ್ನ ಬಿಟ್ಟು ಜಗತ್ತಿನ ಬೇರೆ ಬೇರೆ ಕಡೆ ಯಾಕೆ ಮಿಲಿಟರಿ ಬೇಸ್ ಅನ್ನ ಸ್ಥಾಪನೆ ಮಾಡುತ್ತೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು. ಸ್ನೇಹಿತರೆ, ಪರಿಸ್ಥಿತಿ ಯಾವಾಗ ಹೇಗಿರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಬರೋದಿಲ್ಲ. ನೆರೆಹೊರೆ ದೇಶಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಕುಳಿತುಕೊಂಡು ಪ್ರತಿದಾಳಿ ಮಾಡಬಹುದು. ಆದರೆ ದೂರದ ದೇಶಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಆ ದೇಶದ ಹತ್ತಿರದಲ್ಲಿರುವ ಮಿಲಿಟರಿ ಬೇಸ್ಗಳು ಸಹಾಯಕ್ಕೆ ಬರ್ತಾವೆ. ಉದಾಹರಣೆಗೆ, ಏಷ್ಯಾದ ಯಾವುದೇ ದೇಶ ಅಮೆರಿಕದ ಮೇಲೆ ತಿರುಗಿ ಬಿದ್ದರೆ ಡಿಯಾಗೋ ಗಾರ್ಸಿಯಾದಲ್ಲಿರುವ ಅಮೆರಿಕಾದ ಮಿಲಿಟರಿ ಬೇಸ್ ಸಹಾಯಕ್ಕೆ ಬರುತ್ತೆ. ಅದರಲ್ಲೂ ಅಮೆರಿಕ ಯುದ್ಧ ನಡೆಯುವ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಗೆ ಸಹಾಯ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಮಿಲಿಟರಿ ಬೇಸ್ ತುಂಬಾನೇ ಸಹಾಯಕ್ಕೆ ಬರ್ತಾವೆ. ಆದರೆ ಈ ಮಿಲಿಟರಿ ಬೇಸ್ ಸದ್ಯಕ್ಕೆ ಅಮೆರಿಕಾದ ಹಿಡಿತದಲ್ಲಿದ್ರೂ ಅದರ ಬಗ್ಗೆ ತುಂಬಾನೇ ಕಾಂಟ್ರವರ್ಸಿಗಳಿದೆ. ಯಾವಾಗ ಬೇಕಾದರೂ ಈ ದ್ವೀಪ ಅಮೆರಿಕಾದ ಕೈತಪ್ಪಿ ಹೋಗಬಹುದು. ಹೀಗಾಗಿ ಈ ಮಿಲಿಟರಿ ಬೇಸ್ನ ವಿಚಾರದಲ್ಲಿ ಅಮೆರಿಕಾಗೆ ಭಾರತದ ಸಹಾಯ ತುಂಬಾನೇ ಮುಖ್ಯ. ಅಷ್ಟಕ್ಕೂ ಭಾರತದ ಸಮೀಪ ಇರುವ ಈ ಮಿಲಿಟರಿ ಬೇಸ್ ಅಮೆರಿಕಾಗೆ ಎಷ್ಟು ಇಂಪಾರ್ಟೆಂಟ್, ಈ ಮಿಲಿಟರಿ ಬೇಸ್ನ ಹಿಂದೆ ಇರುವ ಚರಿತ್ರೆ ಏನು, ಒಂದು ಕಾಲದಲ್ಲಿ ಬ್ರಿಟನ್ಗೆ ಸೇರಿದ್ದ ಈ ದ್ವೀಪ ಅಮೆರಿಕಾದ ಪಾಲಾಗಿದ್ದು ಹೇಗೆ, ಈಗ ಟ್ರಂಪ್ ಭಾರತದ ಸಮೀಪ ಇರುವ ಈ ದ್ವೀಪದ ಮೇಲೆ ಕಣ್ಣಿಟ್ಟಿದ್ದು ಯಾಕೆ, ಈಗ ಮಿಲಿಟರಿ ಬೇಸ್ ಅನ್ನ ಉಳಿಸಿಕೊಳ್ಳೋದಕ್ಕೆ ಟ್ರಂಪ್ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಈ ದ್ವೀಪದ ವಿಚಾರದಲ್ಲಿ ಸದ್ಯ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಹೇಳೋದಕ್ಕೂ ಮುನ್ನ ಈ ದ್ವೀಪದ ಚರಿತ್ರೆಯ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಬ್ರಿಟಿಷರು ಆಳದ ದೇಶಗಳಿಲ್ಲ. ಇದೇ ಕಾರಣಕ್ಕೆ ಒಂದು ಕಾಲದಲ್ಲಿ ಬ್ರಿಟನ್ ಅನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತಾ ಇದ್ರು. ಇದೇ ರೀತಿ ಮಾರಿಷಸ್ ದೇಶವನ್ನ ಕೂಡ 1810ರ ಆಸುಪಾಸಿನಲ್ಲಿ ಬ್ರಿಟನ್ ವಶಪಡಿಸಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಇಂಗ್ಲಿಷರು ಅದೊಂದು ಕೆಲಸ ಮಾಡ್ತಾರೆ. ಮಾರಿಷಸ್ಗೆ ಸೇರಿದ್ದ ಚಾಗೋಸ್ ದ್ವೀಪವನ್ನ ಮಾರಿಷಸ್ ದೇಶದಿಂದ ಡಿವೈಡ್ ಮಾಡಲಾಗುತ್ತೆ. ಚಾಗೋಸ್ ಅನ್ನೋದು ಹಿಂದೂ ಮಹಾಸಾಗರದಲ್ಲಿರುವ ಒಂದು ದ್ವೀಪ ಸಮೂಹ. ಈ ಸಮೂಹದಲ್ಲಿ ಡಿಯಾಗೋ ಗಾರ್ಸಿಯಾ ಕೂಡ ಬರುತ್ತೆ. ಮಾರಿಷಸ್ಗೆ ಬ್ರಿಟಿಷರ ಈ ಚಾಣಾಕ್ಯ ನೀತಿ ಅವತ್ತು ಅರ್ಥವಾಗಲೇ ಇಲ್ಲ. ನಿಮ್ಗೆ ಗೊತ್ತಿರಲಿ, 1968ರಲ್ಲಿ ಮಾರಿಷಸ್ ದೇಶ ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಬರುತ್ತೆ. ಮಾರಿಷಸ್ಗೆ ಸ್ವಾತಂತ್ರ್ಯ ಸಿಗುವ 3 ವರ್ಷಗಳ ಹಿಂದೆ, ಅಂದರೆ 1965ರಲ್ಲಿ ಈ ಚಾಗೋಸ್ ದ್ವೀಪ ಸಮೂಹವನ್ನ ಓವರ್ಸೀಸ್ ಟೆರಿಟರಿ ಅಂತ ಬ್ರಿಟನ್ ಘೋಷಣೆ ಮಾಡಿತ್ತು. ಈ ವಿಚಾರವನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಭಾರತವನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಸಂದರ್ಭದಲ್ಲಿ ಆ ರಾಜ್ಯ ನಿಮಗೆ ಸೇರಿದ್ದಲ್ಲ, ಅದು ನಮ್ಮ ಆಡಳಿತದಲ್ಲೇ ಇರುತ್ತೆ ಅಂದರೆ ಹೇಗಾಗುತ್ತೆ ಹೇಳಿ. ಇಲ್ಲಿ ಕೂಡ ಆಗಿದ್ದು ಅದೇ. ಬ್ರಿಟಿಷರು ಮಾರಿಷಸ್ಗೆ ಸ್ವಾತಂತ್ರ್ಯ ಕೊಡ್ತಾರೆ, ಆದರೆ ಈ ಚಾಗೋಸ್ ದ್ವೀಪವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾರೆ. ಈ ವಿಚಾರ ಅಮೆರಿಕ ಗೊತ್ತಿತ್ತು. ಅಮೆರಿಕ ಹೇಗಾದ್ರೂ ಮಾಡಿ ತನ್ನದೊಂದು ಮಿಲಿಟರಿ ಬೇಸ್ ಹಿಂದೂ ಮಹಾಸಾಗರದಲ್ಲಿ ಮಾಡಬೇಕು ಅಂತ ತುಂಬಾ ವರ್ಷದಿಂದ ಪ್ಲಾನ್ ಮಾಡ್ತಾ ಇತ್ತು. ಆದರೆ ಜಾಗ ಬೇಕಲ್ಲ, ಆ ಜಾಗಕ್ಕೆ ಹುಡುಕಾಟ ಮಾಡುವಾಗ ಚಾಗೋಸ್ ದ್ವೀಪ ಸಮೂಹದ ಮೇಲೆ ಅಮೆರಿಕದ ಕಣ್ಣು ಬೀಳುತ್ತೆ. ಹೇಗೋ ಬ್ರಿಟನ್ನ ಜೊತೆ ಅಮೆರಿಕದ ಸಂಬಂಧ ಚೆನ್ನಾಗಿದೆ. ನಾವು ಕೇಳಿದ್ರೆ ಖಂಡಿತವಾಗಿಯೂ ಬ್ರಿಟನ್ ಆಗೋದಿಲ್ಲ ಅಂತ ಹೇಳೋದಿಲ್ಲ ಅನ್ನೋದು ಅಮೆರಿಕಾಗೆ ಚೆನ್ನಾಗಿಯೇ ಗೊತ್ತಿತ್ತು. ಹೀಗಾಗಿ ಅಮೆರಿಕ ಡಿಯಾಗೋ ಗಾರ್ಸಿಯಾವನ್ನ ನಮ್ಗೆ ಕೊಡಿ ಅಂತ ಬ್ರಿಟನ್ ಬಳಿ ಕೇಳುತ್ತೆ. ಬ್ರಿಟನ್ ಕೂಡ ಹೆಚ್ಚು ಯೋಚನೆ ಮಾಡದೆ ಆ ದ್ವೀಪವನ್ನ ಅಮೆರಿಕಾಗೆ ಕೊಟ್ಟಿತ್ತು. ಆದರೆ ಮಾರಿಷಸ್ ಮಾತ್ರ ಈ ಒಪ್ಪಂದವನ್ನ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಬ್ರಿಟನ್ ವಶದಲ್ಲಿರುವ ದ್ವೀಪ ಸಮೂಹ ನಮಗೆ ಸೇರಿದ ಜಾಗ,
ಇಲ್ಲಿ ಯಾವುದೇ ಕಾರಣಕ್ಕೂ ಅಮೆರಿಕ ಮಿಲಿಟರಿ ಬೇಸ್ ಮಾಡಬಾರದು ಅಂತ ವಿರೋಧಿಸುತ್ತಲೇ ಬರುತ್ತೆ. ಆದರೆ ಮಾರಿಸಸ್ ಅನ್ನುವ ಪುಟ್ಟ ದೇಶದ ಮಾತನ್ನ ಜಗತ್ತಿನ 2 ದೈತ್ಯ ಶಕ್ತಿಗಳು ಕೇಳಬೇಕಲ್ಲ. ತಮ್ಮ ಪವರನ್ನ ಉಪಯೋಗಿಸಿಕೊಂಡು ತುಂಬಾ ವರ್ಷದವರೆಗೂ ಈ ದ್ವೀಪವನ್ನ ಅನಧಿಕೃತವಾಗಿ ಅಮೆರಿಕ ಬಳಕೆ ಮಾಡ್ತಾ ಇತ್ತು. ಆದರೆ ಈ ವಿಚಾರವಾಗಿ ಕಳೆದ ವರ್ಷ ಭಾರತ ಮಧ್ಯಪ್ರವೇಶ ಮಾಡುತ್ತೆ. ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಅಮೆರಿಕ ಹಾಗೂ ಬ್ರಿಟನ್ಗೆ ಮನವರಿಕೆ ಮಾಡಿಕೊಡುತ್ತೆ ಭಾರತ ಈ ವಿಚಾರವಾಗಿ ಧ್ವನಿ ಎತ್ತಿದ ನಂತರ ಬ್ರಿಟನ್ ದ್ವೀಪ ಸಮೂಹವನ್ನ ಮಾರಿಸಸ್ಗೆ ಕೊಡೋದಕ್ಕೆ ಒಪ್ಪಿಕೊಳ್ಳುತ್ತೆ. ಆದರೆ ಅಮೆರಿಕಾಗೆ ಕೊಟ್ಟಿರುವ ಡಿಯಾಗೋ ಗಾರ್ಸಿಯಾ ದ್ವೀಪವನ್ನ ವಾಪಸ್ ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದರ ಬದಲಾಗಿ ನಿಮಗೆ ಅಮೆರಿಕಾದಿಂದ ಲೀಸ್ ಹಣವನ್ನ ತೆಗೆಸಿಕೊಡುತ್ತೇವೆ ಅಂತ ಬ್ರಿಟನ್ ಹೇಳಿತ್ತು. ಈ ಬಗ್ಗೆ ಬ್ರಿಟನ್ ಮಾರಿಸಸ್ ದೇಶದ ಜೊತೆ ಒಪ್ಪಂದವನ್ನ ಕೂಡ ಮಾಡಿಕೊಂಡಿತ್ತು. ಇದು ಕಳೆದ ವರ್ಷ ಆಗಿರುವಂತಹ ಕೆಲವೊಂದು ಬೆಳವಣಿಗೆಗಳು. ಆದರೆ ಈಗ ಟ್ರಂಪ್ ಈ ವಿಚಾರದಲ್ಲಿ ಮಾರಿಸಸ್ ಜೊತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಬ್ರಿಟನ್ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ, ಆದರೆ ಮಾರಿಸಸ್ ಅನ್ನ ನಂಬೋದು ಹೇಗೆ? ಮುಂದೊಂದು ದಿನ ಮಾರಿಸಸ್ ಈ ದ್ವೀಪದಿಂದ ಜಾಗ ಖಾಲಿ ಮಾಡಿ ಅಂದರೆ ಹಿಂದೂ ಮಹಾಸಾಗರದಲ್ಲಿರುವ ಏಕೈಕ ಮಿಲಿಟರಿ ಬೇಸ್ ಕೈತಪ್ಪಿ ಹೋಗುತ್ತೆ ಅನ್ನುವ ಭಯ ಟ್ರಂಪ್ಗಿದೆ. ಇದೇ ಕಾರಣಕ್ಕಾಗಿ ಟ್ರಂಪ್ ಮಾರಿಸಸ್ ಜೊತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಮಾರಿಸಸ್ ಹಾಗೂ ಬ್ರಿಟನ್ ನಡುವೆ ಆಗಿರುವ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡುವ ಪ್ರಯತ್ನವನ್ನ ಟ್ರಂಪ್ ಅಧಿಕಾರಕ್ಕೆ ಬಂದ ಕೂಡಲೇ ಮಾಡಿಯೇ ಮಾಡ್ತಾರೆ. ಅಧಿಕಾರಕ್ಕೆ ಬಂದ ಕೂಡಲೇ ಮಾಡುವ ಮೊದಲ ಕೆಲಸಗಳ ಪಟ್ಟಿಯಲ್ಲಿ ಈ ದ್ವೀಪದ ವಿಚಾರ ಕೂಡ ಮೊದಲ ಸ್ಥಾನದಲ್ಲಿದೆ. ನಿಮ್ಮ ನಡುವೆ ಏನೆಲ್ಲ ಒಪ್ಪಂದ ಆಗಿದೆಯೋ ಅದು ನಮಗೆ ಬೇಕಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಡಿಯಾಗೋ ಗಾರ್ಸಿಯಾ ನಮ್ಮ ಕೈ ತಪ್ಪಿ ಹೋಗದಂತೆ ಮಾಡಬೇಕು ಅಂತ ಬ್ರಿಟನ್ ಮೇಲೆ ಒತ್ತಡ ಹಾಕುವ ಬಗ್ಗೆ ಈಗಾಗಲೇ ಟ್ರಂಪ್ ನಿರ್ಧಾರ ಮಾಡಿ ಆಗಿದೆ. ಈಗ ನಿಮ್ಮಲ್ಲಿ ಹಲವು ಪ್ರಶ್ನೆಗಳು ಮೂಡಿರಬಹುದು. ಭಾರತವೇ ಮಧ್ಯ ನಿಂತು ಮಾರಿಸಸ್ ಹಾಗೂ ಬ್ರಿಟನ್ ನಡುವೆ ಒಪ್ಪಂದ ಆಗುವಂತೆ ನೋಡಿಕೊಂಡಿದ್ದು, ಈಗ ಇದ್ದಕ್ಕಿದ್ದ ಹಾಗೆ ಟ್ರಂಪ್ ಈ ಒಪ್ಪಂದವನ್ನೇ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧ ಹಾಳಾಗೋದಿಲ್ವಾ, ಅಥವಾ ಈ ಬೆಳವಣಿಗೆ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ? ಸ್ನೇಹಿತರೆ, ನಿಮಗೆ ಇಲ್ಲಿ ಒಂದು ವಿಚಾರ ಗೊತ್ತಿರಬೇಕು. ಪರಿಣಾಮ ಆಗುವುದು ಬ್ರಿಟನ್ ಮಾರಿಸಸ್ ಜೊತೆ ಒಪ್ಪಂದವನ್ನ ಮುರಿದುಕೊಂಡ್ರೆ ಮಾತ್ರ. ಬ್ರಿಟನ್ ಹಾಗೂ ಅಮೆರಿಕದ ನಡುವಿನ ಸಂಬಂಧ ಎಷ್ಟೇ ಚೆನ್ನಾಗಿದ್ರೂ ಕೂಡ ಈಗ ಅಧಿಕಾರದಲ್ಲಿರುವ ಬ್ರಿಟನ್ ಸರ್ಕಾರ ಒಂದು ರೀತಿ ಟ್ರಂಪ್ ವಿರೋಧಿ ಸರ್ಕಾರ. ಅಷ್ಟು ಬೇಗ ಈಗಿನ ಬ್ರಿಟನ್ ಪ್ರಧಾನಿ ಟ್ರಂಪ್ ಮಾತನ್ನ ಕೇಳೋದಿಲ್ಲ. ಬ್ರಿಟನ್ ಒಪ್ಪಂದವನ್ನ ಮುರಿದುಕೊಂಡ್ರೆ ಮಾತ್ರ ಅಮೆರಿಕಾಗೆ ಡಿಯಾಗೋ ಗಾರ್ಸಿಯಾದ ಮೇಲೆ ಸಂಪೂರ್ಣ ಹಿಡಿತ ಸಿಗುತ್ತೆ. ಇಲ್ಲ ಅಂದ್ರೆ ಅದು ಲೀಸ್ಗೆ ಪಡೆದುಕೊಂಡ ಜಾಗದಲ್ಲಿಯೇ ಇರುತ್ತೆ. ಜಾಗವನ್ನ ಬಳಕೆ ಮಾಡೋದಕ್ಕೆ ಮಾರಿಸಸ್ಗೆ ಹಣ ಕೊಡಬೇಕು. ಮುಂದೊಂದು ದಿನ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಮಾರಿಸಸ್ ಹೇಳಿದ್ರು ಅದನ್ನ ಅಮೆರಿಕ ಕೇಳಲೇಬೇಕಾದ ಪರಿಸ್ಥಿತಿಯಲ್ಲಿದೆ. ಇದೇ ಕಾರಣಕ್ಕಾಗಿ ಟ್ರಂಪ್ ಈ ವಿಚಾರವಾಗಿ ಇಷ್ಟೊಂದು ತಲೆ ಕೆಡಿಸಿಕೊಂಡಿರೋದು. ಸ್ನೇಹಿತರೆ, ಇದು ಅಮೆರಿಕದ ಪಾಲಿಗೆ ತುಂಬಾನೇ ಮುಖ್ಯವಾದ ಪ್ರದೇಶ. ಈ ದ್ವೀಪ ಸಮೂಹ ಇರೋದು ಹಿಂದೂ ಮಹಾಸಾಗರದ ನಟ್ಟ ನಡು ನೀರಿನಲ್ಲಿ. ಹಿಂದೂ ಮಹಾಸಾಗರದಲ್ಲಿ ಚೀನಾದ ಉಪಟಳವನ್ನ ತಡೆಯೋದಕ್ಕೆ ಈ ಮಿಲಿಟರಿ ಬೇಸ್ ಅಮೆರಿಕಾಗೆ ಅತಿ ಮುಖ್ಯ. ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದರೆ ಈ ದ್ವೀಪದಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಕೂಡ ಅಮೆರಿಕ ತಯಾರು ಮಾಡಿಟ್ಟಿದೆ. ಅಮೆರಿಕದ ನೇವಿಯ ಒಂದು ಟ್ರೂಪ್ ಈ ದ್ವೀಪದಲ್ಲೇ ಟೆಂಟ್ ಹಾಕಿದೆ. ಒಂದು ವೇಳೆ ಈ ಮಿಲಿಟರಿ ಬೇಸ್ ಅಮೆರಿಕದ ಕೈ ತಪ್ಪಿ ಹೋದರೆ ಅಮೆರಿಕ ಹಿಂದೂ ಮಹಾಸಾಗರದಲ್ಲಿ ತನ್ನ ಹಿಡಿತವನ್ನ ಕಳೆದುಕೊಳ್ಳುತ್ತೆ. ನಿಮ್ಮ ಪ್ರಕಾರ ಈ ದ್ವೀಪವನ್ನ ಉಳಿಸಿಕೊಳ್ಳುವಲ್ಲಿ ಅಮೆರಿಕ ಯಶಸ್ವಿಯಾಗುತ್ತಾ? ಕಾಮೆಂಟ್ ಮಾಡಿ.